ಅಧಿಕಾರ ಅನ್ನೋದು ಬರೀ ಸಿಂಹಾಸನ ಮಾತ್ರ ಅಲ್ಲ, ಅದು ಜನರ ಕಣ್ಣೀರು ಒರೆಸೋ ಜವಾಬ್ದಾರಿ ಅನ್ನೋದನ್ನು ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಪ್ರತಿ ಹೆಜ್ಜೆಯಲ್ಲೂ ಸಾಬೀತುಪಡಿಸ್ತಾ ಇದ್ದಾರೆ. ತಮಿಳುನಾಡಿನ ಇತಿಹಾಸದಲ್ಲೇ ಇಂಥದ್ದೊಂದು ಸರಳ, ದಕ್ಷ ಮತ್ತು ಮಾನವೀಯ ಮುಖ್ಯಮಂತ್ರಿಯನ್ನ ಜನ ನೋಡಿರಲಿಲ್ಲ. ಇವತ್ತು ಇಡೀ ರಾಜ್ಯದ ಜನತೆ ನಾವು ಇವರನ್ನ ಸಿಎಂ ಆಗಿ ಆಯ್ಕೆ ಮಾಡಿದ್ದು ಸರಿಯಾದ ನಿರ್ಧಾರ ಆಗಿತ್ತು ಅಂತ ಹೆಮ್ಮೆಯಿಂದ ಬೀಗ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿ ಇತ್ತೀಚೆಗೆ ಅಂದರೆ ತಮಿಳುನಾಡು ವಿಧಾನಸಭಾ ಎಲೆಕ್ಷನ್ಗೂ ಮುಂಚೆ ಕರೂರಿನಲ್ಲಿ ನಡೆದ ಆ ಭಾವುಕ ಕ್ಷಣಗಳು. ಕರೂರಿನಲ್ಲಿ ಟಿವಿಕೆ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆಗ ಕಾಲ್ತುಳಿತವಾದ ಕರಾಳ ದುರಂತದಲ್ಲಿ 41 ಅಮಾಯಕ ಜೀವಗಳು ಬಲಿಯಾಗಿದ್ವು. ಅಂದು ನೊಂದವರ ಬೆನ್ನಿಗೆ ನಿಲ್ಲೋದಾಗಿ ವಿಜಯ್ ಭರವಸೆ ಕೊಟ್ಟಿದ್ರು. ಈಗ ಮುಖ್ಯಮಂತ್ರಿಯಾದ ಮೇಲೆ ಮೊದಲ ಬಾರಿಗೆ ಕರೂರು ಮಣ್ಣಿಗೆ ಕಾಲಿಟ್ಟ ವಿಜಯ್ ರಾಜಕೀಯದ ಗಿಮಿಕ್ ಮಾಡಲಿಲ್ಲ. ಬದಲಿಗೆ ಕೊಟ್ಟ ಮಾತನ್ನ ಅಕ್ಷರಶಃ ಕಾರ್ಯರೂಪಕ್ಕೆ ತಂದಿದ್ದಾರೆ. ಕರೂರ್ನ ಮಕ್ಕಳ ಸಂತಿಪ್ಪು ಕಾರ್ಯಕ್ರಮದಲ್ಲಿ ಸಾವಿರಾರು ಜನರ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ವಿಜಯ್ ಭಾವುಕರಾದರು. ಆ ಘಟನೆಯಲ್ಲಿ ಮೃತಪಟ್ಟವರು ನಮ್ಮ ಸ್ವಂತ ಕುಟುಂಬದವರಿದ್ದ ಹಾಗೆ. ಆ ನೋವು ನನ್ನನ್ನು ವೈಯಕ್ತಿಕವಾಗಿ ಕಾಡಿದೆ ಅಂತ ಕಣ್ಣೀರು ಹಾಕಿದ್ರು. ಕೇವಲ ವಿಜಯ್ ಇಲ್ಲಿ ಹೇಳಿ ಸುಮ್ಮನಾಗಲಿಲ್ಲ. ದುರಂತದಲ್ಲಿ ತುತ್ತಾದ 32 ಕುಟುಂಬಗಳಿಗೆ ಸ್ವತಃ ಉದ್ಯೋಗ ನೇಮಕಾತಿ ಪತ್ರಗಳನ್ನು ಹಸ್ತಾಂತರ ಮಾಡುವ ಮೂಲಕ ಆ ಕುಟುಂಬಗಳ ಭವಿಷ್ಯಕ್ಕೆ ಆರ್ಥಿಕ ಭದ್ರತೆಯನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಉದ್ಯೋಗ ನೇಮಕಾತಿ ಪತ್ರಗಳನ್ನು ಪಡೆಯೋದಕ್ಕೆ ಬಂದಂತಹ ಆ ಮೃತ ಕುಟುಂಬಸ್ಥರು ವಿಜಯ್ ಬಳಿ ಬರ್ತಾ ಇದ್ದ ಹಾಗೆ ಭಾವುಕರಾದರು. ನೇಮಕಾತಿ ಪತ್ರಗಳನ್ನು ಇಸ್ಕೊಂಡು ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದರು. ಹಾಗೆ ಅಂಥ ಕೆಲವರಿಗೆ ವಿಜಯ್ ಅವರು ತನ್ನ ಭುಜಕ್ಕೆ ಅವರನ್ನು ವರ್ಗಿಸ್ಕೊಂಡು ಸಮಾಧಾನ ಮಾಡಿದರು, ಸಾಂತ್ವನ ಹೇಳಿದರು. ವಿಜಯ್ ಕೂಡ ಭಾವುಕರಾದರು. ಅದೇ ವೇದಿಕೆಯಲ್ಲಿ ಒಬ್ಬ ದಕ್ಷ ಆಡಳಿತಗಾರನಾಗಿ ಪೊಲೀಸರ ಲೋಪದೋಷಗಳನ್ನು ತರಾಟೆಗೆ ತೆಗೆದುಕೊಂಡ್ರು. ಜನಸಂದಣಿ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ ಅನ್ನೋ ಮಾಹಿತಿ ಇದ್ರೆ ಮುಂಚಿತವಾಗಿಯೇ ಎಚ್ಚರಿಕೆ ಕೊಡಬೇಕಾಗಿತ್ತು. ಅಗತ್ಯ ಇದ್ರೆ ಸಭೆಯನ್ನ ರದ್ದು ಮಾಡೋ ಅಧಿಕಾರ ಪೊಲೀಸರಿಗಿತ್ತು ಅಂತ ಹೇಳೋ ಮೂಲಕ ವ್ಯವಸ್ಥೆಯ ಬೇಜವಾಬ್ದಾರಿತನವನ್ನ ತರಾಟೆಗೆ ತೆಗೆದುಕೊಂಡ್ರು. ಇದು ತಪ್ಪು ಮಾಡಿದ ಇಲಾಖೆಗಳಿಗೆ ಮುಖ್ಯಮಂತ್ರಿ ನೀಡಿದ ನೇರ ಎಚ್ಚರಿಕೆಯಾಗಿತ್ತು. ಜೊತೆಗೆ ಡಿಎಂಕೆ ಸರ್ಕಾರವನ್ನು ಕೂಡ ತರಾಟೆಗೆ ತೆಗೆದುಕೊಂಡ್ರು. பெரம்பலூர் போலீஸ் வந்து எங்களை அலர்ட் பண்ணாங்க. சரி, இந்த கூட்டம் கொஞ்சம் ஜாஸ்தியாக இருக்கு, லேட் ஆகிடுச்சு, வராதீங்க. வி ஹேவ் நோ சாய்ஸ். போலீஸ் சொன்னால் நம்ம அதை ஒபே பண்ணி தானே ஆகணும். அதே நேரத்தில் பெரம்பலூர் மக்களோட அந்த சேஃப்டியும் மைண்டில் எடுத்துக்கிட்டு ஒரு மன வலியோடவே திரும்ப போயிட்டோம். அதுக்கப்புறம் பெரம்பலூர் தொகுதி மக்களுக்கு மன்னிப்பும் கேட்டோம். அதே மாதிரி நாமக்கல் அந்த மீட்டிங் முடிச்சுட்டு கரூர் வரும்போது அந்த கரூர் போலீஸ் எங்களை அலர்ட் பண்ணியிருக்கலாம். இல்லை சார், இங்கே எதிர்பார்த்ததை விட கொஞ்சம் கூட்டம் அதிகமாக இருக்குது, கண்ட்ரோல் பண்ண முடியல, வராதீங்க. அண்ட் போலீஸ் நினச்சா அவங்க அந்த மீட்டிங்கே கேன்சல் பண்ணலாம். ஏதோ தப்பாக இருக்குது, ஏதோ தப்பாக தோணுது அப்படின்னு நினச்சிட்டாலே they have all the rights to cancel the meeting. எங்ககிட்ட கேட்கணும்லாம் ஒன்றும் அவசியமே கிடையாது. ஆனால் அதையெல்லாம் எதுவுமே செய்யாமல் அந்த ஹைவேல இருந்து அந்த ஸ்பாட்டுக்கு போலீஸே எங்களை உள்ளே கூட்டிகிட்டு வந்து விட்டு அந்த நாடகம்லாம் இருக்கு பாருங்க. நம்பிட்டேங்க, முழுசாக நம்பிட்டேன். அன்றைக்கி இருந்த அந்த கரூர் போலீஸ் பேசும்போது தேங்க்ஸ்லாம் சொன்னேன். அவங்க எனக்கு தெரியாது இப்படி ஒரு நாடகம் நடக்கும். ವಿಜಯ್ ಅವರ ಆಡಳಿತ ವೈಖರಿ ಕೇವಲ ವೇದಿಕೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದಕ್ಕೆ ಅತಿ ದೊಡ್ಡ ಉದಾಹರಣೆಗೆ ಸಾಕ್ಷಿಯಾಗಿದ್ದು ಜುಲೈ 8, 2026 ಬುಧವಾರ. ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಹಠಾತ್ ಆಗಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಚೆನ್ನೈನ ಎಗ್ಮೋರ್ನಲ್ಲಿರೋ ಶತಮಾನಗಳಷ್ಟು ಹಳೆಯದಾದ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ ಸಂಸ್ಥೆ ಹಾಗೂ ಮಹಿಳೆಯರು ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದರು. ಯಾವ ಭದ್ರತೆಯ ಆಡಂಬರ ಇಲ್ಲದೆ ಸಾಮಾನ್ಯನಂತೆ ಆಸ್ಪತ್ರೆಯ ವಾರ್ಡ್ಗಳು, ತೀವ್ರ ನಿಗಾ ಘಟಕಕ್ಕೆ ಭೇಟಿ ಕೊಟ್ಟ ಸಿಎಂ ಅಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದ ಬಡ ತಾಯಂದಿರ ಹತ್ತಿರ ಹೋಗಿ ಕೂತು ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ಆಸ್ಪತ್ರೆಯಲ್ಲಿ ಸಿಗ್ತಾ ಇರೋ ಚಿಕಿತ್ಸೆ ಸೌಲಭ್ಯಗಳ ಬಗ್ಗೆ ನೇರವಾಗಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಪಡ್ಕೊಂಡ್ರು. ಆ ಕ್ಷಣದಲ್ಲಿ ಅಲ್ಲಿ ನೆರೆದಿದ್ದ ತಾಯಂದಿರ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿ ಹೋದ್ವು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿ ವಿಜಯ್ ಅವರು ಆಸ್ಪತ್ರೆಯಲ್ಲಿದ್ದ ಕೆಲವು ಪುಟ್ಟ ನವಜಾತ ಶಿಶುಗಳನ್ನು ತಮ್ಮ ತೋಳುಗಳಲ್ಲಿ ಎತ್ತಿ ಮುದ್ದಾಡಿದ ದೃಶ್ಯ ಕೂಡ ತಮಿಳುನಾಡಿನ ಜನರ ಮನ ಗೆಲ್ತು.
ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಇಷ್ಟು ಸರಳವಾಗಿರೋದಕ್ಕೆ ಸಾಧ್ಯನಾ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಆಸ್ಪತ್ರೆ ಭೇಟಿ ವೇಳೆ ಸಿಎಂ ಜೊತೆಯಲ್ಲಿ ಆರೋಗ್ಯ ಸಚಿವ ಕೆಜಿ ಅರುಣ್ ರಾಜ್ ಹಾಗೆ ಆರೋಗ್ಯ ಕಾರ್ಯದರ್ಶಿ ದಾರೇಜ್ ಅಹಮದ್ ಕೂಡ ಇದ್ರು. ವಿಜಯ್ ಕೇವಲ ಮಕ್ಕಳನ್ನ ನೋಡಿ ವಾಪಸ್ ಬರಲಿಲ್ಲ, ಅಲ್ಲಿ ಒದಗಿಸಲಾಗ್ತಾ ಇರೋ ವೈದ್ಯಕೀಯ ಸೇವೆಗಳ ಗುಣಮಟ್ಟದ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು. ಬಡವರಿಗೆ ಅತ್ಯುತ್ತಮ ಉಚಿತ ಚಿಕಿತ್ಸೆ ಸಿಗಲೇಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ಕೊಟ್ಟರು. ಕೈಯಲ್ಲಿ ಒಂದು ಚಿಕ್ಕ ಡೈರಿ ಬುಕ್ ಇಟ್ಕೊಂಡಿದ್ರು. ಅಂದರೆ ಅನೇಕ ಮಾರ್ಗ ಇತ್ತು, ಅಲ್ಲೇನಾಗ್ತಿದೆ, ಏನು ಅಗತ್ಯ ಇದೆ, ಅಥವಾ ಯಾರು ಕಂಪ್ಲೇಂಟ್ಸ್ ಹೇಳ್ತಾರಾ ಏನು, ಇದೆಲ್ಲವನ್ನ ನೋಟ್ ಮಾಡ್ಕೊಳ್ಳೋದಕ್ಕೆ ಅಂತ ತಾವೇ ಕೈಯಲ್ಲಿ ಆ ನೋಟ್ಬುಕ್ಕನ್ನು ಹಿಡ್ಕೊಂಡು ಓಡಾಡ್ತಾ ಇದ್ರು. ಕೊಟ್ಟ ಮಾತಿನಂತೆ ನಡೆಯೋ ಬದ್ಧತೆ, ಕರಗೋ ಹೃದಯ, ಜನಸಾಮಾನ್ಯರ ಕಷ್ಟಕ್ಕೆ ತಕ್ಷಣ ಸ್ಪಂದಿಸೋ ಗುಣ ಮತ್ತು ವ್ಯವಸ್ಥೆಯನ್ನು ಸರಿಪಡಿಸೋ ದಕ್ಷತೆ, ಇವೆಲ್ಲವೂ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರ ಆಡಳಿತದ ಮುದ್ರೆಗಳಾಗಿ ಕಾಣಿಸ್ತಾ ಇವೆ. ಇವರ ಈ ಆಡಳಿತ ವೈಖರಿ ಇಡೀ ದೇಶದ ಗಮನ ಸೆಳೀತಾ ಇದ್ದು, ತಮಿಳುನಾಡಿನ ಮನೆ ಮನೆಗಳಲ್ಲೂ ಇವರ ಬಗ್ಗೆನೇ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಾ ಇದೆ. ಸಾಮಾನ್ಯವಾಗಿ ಸಿಎಂ ಅಂತ ಅಂದರೆ ದೊಡ್ಡ ಸ್ಟಾರ್ ಅನ್ನೋ ರೀತಿಯಲ್ಲಿ ಅವರಿಗವರೇ ಬಿಂಬಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರೂ ಸಲಾಂ ಹೊಡಿಬೇಕು, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕು, ಈ ಥರದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ವಿಜಯ್ ಅದ್ಯಾವುದನ್ನೂ ಗಮನಕ್ಕೆ ತೆಗೆದುಕೊಳ್ಳದೆ ಜನರು ನನ್ನನ್ನು ಆಯ್ಕೆ ಮಾಡಿದ್ದಾರೆ, ನಾನು ಜನರ ಸೇವಕ, ಅವರ ಸೇವೆ ಮಾಡೋದೇ ನನ್ನ ಗುರಿ ಅನ್ನೋ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ. ಒಂದು ಕಡೆ ಕರೂರ್ನ ನೊಂದ ಕುಟುಂಬಗಳಿಗೆ ಉದ್ಯೋಗ ನೀಡಿದ್ದಾಗಲಿ ಅಥವಾ ಚೆನ್ನೈನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡತಾಯಂದಿರ ಕಣ್ಣೀರನ್ನು ಒರೆಸಿದ್ದಾಗಲಿ ಸಿ ಜೋಸೆಫ್ ವಿಜಯ್ ಅವರು ತಮಿಳುನಾಡಿನ ರಾಜಕಾರಣಕ್ಕೆ ಹೊಸ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅಧಿಕಾರದ ಮದ ಇಲ್ಲದ, ಕಷ್ಟದಲ್ಲಿರೋರ ಬೆನ್ನಿಗೆ ನಿಲ್ಲುವ ಇಂತಹ ಸೌಮ್ಯ ಹಾಗೂ ದಕ್ಷ ನಾಯಕನನ್ನ ಆಯ್ಕೆ ಮಾಡಿ ನಾವು ಅತ್ಯಂತ ಸರಿಯಾದ ನಿರ್ಧಾರ ಮಾಡಿದ್ದೀವಿ ಅಂತ ತಮಿಳುನಾಡಿನ ಜನ ಇವತ್ತು ನೆಮ್ಮದಿ ಹಾಗೂ ಸಂತೋಷದಿಂದ ಬೀಗ್ತಿದ್ದಾರೆ. ತಮಿಳುನಾಡಿನ ಭವಿಷ್ಯ ಈಗ ಸುರಕ್ಷಿತ ಕೈಗಳಲ್ಲಿದೆ. ಬಡವರ ಕಣ್ಣೀರು ಒರೆಸೋ ಈ ಜನನಾಯಕನ ಆಡಳಿತ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಕ್ಕಪಕ್ಕದ ರಾಜ್ಯದವರು ಕೂಡ ವಿಜಯ್ ಅವರ ಕಾರ್ಯವೈಖರಿ, ಆಡಳಿತದ ರೀತಿ ನೀತಿ, ತೆಗೆದುಕೊಳ್ತಾ ಇರೋ ತೀರ್ಮಾನಗಳೆಲ್ಲವನ್ನ ನೋಡಿ, ಜನರೊಂದಿಗೆ ಬೆರೀತಾ ಇರೋ ಅವರ ಸರಳ ನಡೆ ನುಡಿಗಳನ್ನು ನೋಡಿ ನಮ್ಮ ರಾಜ್ಯದಲ್ಲೂ ಕೂಡ ಇದೇ ಥರ ಸಿಎಂ ಇರಬೇಕಾಗಿತ್ತು ಅಂತ ಮಾತನಾಡ್ಕೊಳ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.